ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್. ಲವರ್ ಇಲ್ಲ ಚಲೋ ನಿನ್ನ ಜೀವನ ಇಲ್ಲ ಅಂತ ಕೊರಗಬೇಡ, ಐತಿ ಅಂತ ಮರಗಬೇಡ. ಅವರಿಂದ ಉದ್ಧಾರ ಆಗೋರು ನೀವು. ಜೀವನದಾಗ ಬಿಟ್ಟು ಹೋದಾಕಿ ನಾ ಮಟ್ಟಕ್ಕೆ ಮರ್ಯಾಕತ್ತಾಳ ಅಂದ ಮ್ಯಾ ಬಿಟ್ಟು ಕೊಟ್ಟ ಮಕ್ಕಳನ್ನ ಊರಾಗ ತಿಂಡಿಲಿ ಮೇರೆ ತೋರಿಸೋ ಅದ ಲೈಫ್. ಮಾಡಿದ ಹುಡುಗಿಯಾರ ನಮ್ಮ ಹುಡುಗರು ಕೂಡ ನಿಯತ್ತಾಗಿ ಜೀವನ ಮಾಡಿದ್ರೆ ನಾವ್ಯಾಕೆ ಆಂಟೆ ಸವಾಸ ಮಾಡ್ತಿದ್ವಿ ಹೋ ದೋಸ್ತ. ನಾವಂದ್ರೆ ಈಡಾಗೋಲಕ್ಕೆ ನಿಮ್ಮ ಕೈಯಾಗ ಏನ್ ಬರಿಗುಟ್ರಪ್ಪ ಆಮೆ ಮಾವ ಅಂದ ನೋಡು. ಅಫಜಲ್ಪುರ ತಾಲೂಕ್ನಾಗ 2 ಪ್ಲಾಟ್ ನಿನ್ನೂ ಅಕ್ಕಾವ್. ಈಗ ಮೈಲಾರಿ ನಾನ ಲಕ್ಷ್ಮಿ ಬ್ಯಾಂಕಿನ ಅಣ್ಣ. ಅದು ಅವನ್ ತಪ್ಪಲ್ಲ, ಬ್ರ್ಯಾಂಡಿನ ತಪ್ಪದ. ರೈತರ ಮಕ್ಕಳದೀವಿ, ದಿನ ಬೆಳಕ್ ಹರಿದ್ರೆ ಭೂಮಿಯಾಗ ಬಿದ್ದು ಭೂಮಿಯಾಗ ಒಳ್ಳಾಡಿ ಬಂಗಾರದಂತ ಬೆಳಿತೀವಿ. ರೈತರ ಮಕ್ಕಳು ಆಗಿಬಿಟ್ಟಿವಿ. ಕೆಳಕ್ ಕುಂದ್ರಿ, ಅರಿಬಿ ಹೊಲಸಾದ್ರೆ ತಲೆ ಕೆಡಿಸ್ಕೊಬಿಡ್ರಿ. ಲಗ್ನ ಮತ್ತೆ ಇವ್ರ ಮನೆಗೆ ಬಂದಿರ್ತಾರೆ, ತೊಳೆದು ಹಾಕ್ತಾರ. ಹೇಳಿದೆ ಅವ್ರಿಗೆ ಯಾಕ ಅವಸರ ಮಾಡಿ ಹೋದೇವನ್ನಕ್ಕ NH4 ರೋಡ್ ಐತಿ ಇಲ್ಲಿ. ಮೌನ ತೆಗ್ಗನು ಕೆರೆ ವಾಡ್ ಆಗ್ಯಾವ. ಯಾರ್ಯಾರು ಬರ್ತೀರಂತ ಕಾಬಿನೆಲ್ಲ ತೊಗೊಂಡೋಗಿ ಹಿಡಿದು ಬಾವು ಕಾಣಿಸ್ಯಾರ. ಹೊಳಿ ಯಾವ್ದೈತಿ ಗೊತ್ತೈತೇನ? ಗೊತ್ತು, ಭೀಮಾ ನದಿ. ಭೀಮಾ ನದಿ ಅನ್ನ ಬೇಡ, ಭೀಮಾ ತೀರ ಐತಿ. ಯಾವ ಹುಲಿಗಳ? ಹೆಣ್ಣು ಹುಲಿ, ಟೈಗರ್. ಹುಲಿ ನೀವು? ಹೌದು. ಮತ್ತೆ ಇಲ್ಲಿ ಯಾಕದಾವ? ಮತ್ ನೀವ್ ಯಾಕೆ ಹುಲಿ ಅಂದ್ರಿ? ಅಭಿ ಇವು ಕಾಡ್ನಾಗಿದ್ರು ಹುಲಿನ, ನಾಡ್ನಾಗಿದ್ರು ಹುಲಿನ. ಇವು ದೊಡ್ಡಪ್ಪನ ಮಕ್ಕಳು, ನಾವು ಕಾಕನ ಮಕ್ಕಳು. ನಾಯನ್ ದೂರ್ಲವಲ್ಲ, ಇಲ್ಲೇ ಕೊಪ್ಪಳ ಜಿಲ್ಲಾ. ಎಲ್ಲರೂ ಆರಾಮದಿರಲ್ಲ ಹುಲಿಗಳ? ಈಗ ಬರಿ ಹಾವಾದ್ವಿ. ನೊಂದ ಹುಡುಗನ ಪಾಲಿನ ನಗು ಹೊಮ್ಮಿಸುವಂತ ವ್ಯಕ್ತಿ, ನೊಂದವರನ್ನ ನಗಿಸ್ತಾರ, ನಗಿಸಿದವರನ್ನ ಅಳಿಸ್ತಾರ. ಅಂತ ಗುಣ ಇರ್ತಕ್ಕಂಥ ಅಂತ ಕಲಾವಿದರು ಯಾರಪ್ಪ ಅಂದ್ರೆ ಮ್ಯೂಸಿಕ್ ಮೈಲಾರಿ ಅಣ್ಣ. ಇಂದು ನಮ್ಮ ಗ್ರಾಮಕ್ಕೆ ಆಗಮಿಸಿ ನಮ್ಮ ಒಂದು ಕರೆಗೆ ಒಕ್ಕಟ್ಟು ನಮ್ಮೆಲ್ಲರನ್ನ ರಂಜಿಸಲಿಕ್ಕೆ ಬಂದಿರತಕ್ಕಂಥ ಮ್ಯೂಸಿಕ್ ಮೈಲಾರಿ ಅಣ್ಣವರಿಗೆ ಹಾಗೂ ಸಂಗಡಿಗರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಮುಖ್ಯವಾಗಿ ಸಂಗೀತ ಓಕೆ. ಹಲೋ 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 ಮತ್ತೊಮ್ಮೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಉಡುಚನಹಟ್ಟಿ ಗ್ರಾಮದಲ್ಲಿ ರಾಷ್ಟ್ರಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ 300ನೇ ವರ್ಷದ ಜಯಂತ್ಯೋತ್ಸವದ ನಿಮಿತ್ತವಾಗಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಮಂದಾರ ಮೆಲೋಡಿಸ್ ಕಲಾತಂಡ ಆತ್ಮೀಯ ಸ್ನೇಹಿತ ಮಲ್ಲು ಕುಮಸಿಗೆ ಅವರಿಗೆ ಒಂದು ಕಾರ್ಯಕ್ರಮ ಬರಬೇಕಾಗಿತ್ತು. ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ಆತ್ಮೀಯ ಸಹೋದರ ಒಂದು ಗಾಡಿ ಅಪಘಾತದೊಳಗ ಹಾಸ್ಪಿಟಲ್ ಒಳಗ ಬೆಡ್ ರೆಸ್ಟ್ ಒಳಗದರ. ಅವನಿಗೆ ಬೇಗ ಗುಣಮುಖವಾಗ್ಲಿ ಅಂತ ಹರಿಸುತ್ತಾ, ಈಗ ಶ್ರೀಗಳ ಅಪೇಕ್ಷೆಯಂತೆ ಒಂದು ವೀರ ಯೋಧರ ದೇಶ ಪ್ರೇಮ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸೋಣ. ಅಲ್ಲಲ್ಲ, ಅವು ಟಿ ಶರ್ಟ್ ಹೊಸ ನಮ್ಮ ಅದಾವ, ಹೊರಗೇನು ಯಾವ ಇಲ್ಲ. ಏ ದಾದಾ ದಾದಾ ಅಣ್ಣ ಸ್ವಲ್ಪ ಸೌಂಡ್ ಬಂದಿನವ್ರು ಸರಿ ಅಣ್ಣ, ಅಲ್ಲಿ ಸೌಂಡ್ ಬಂದಿದ್ದವ್ರು ಸರಿ. ದಯವಿಟ್ಟು ಕುಂದ್ರಿ ಅಣ್ಣ, ಕುತ್ಕೊಂಡು ಕಾರ್ಯಕ್ರಮ ನೋಡ್ರಿ. ಎಲ್ಲರಿಗೂ ಕಾಣ್ತೈತಿ, ಕುತ್ಕೊಂಡ್ರೆ ಹಿಂದಿನವ್ರಿಗೆ ಕಾಣ್ತೈತಿ. ದಯವಿಟ್ಟು ಎಲ್ಲ ಕುತ್ಕೊಂಡು ಕಾರ್ಯಕ್ರಮ ನೋಡ್ರಿ. ನಿಂದ್ರಬೇಡ, ಯಾರು ಒಂಟಗಾಲ ಮೇಲೆ ನಿಂದ್ರಕ್ ಹೋಗ್ಬೇಡ್ರಣ. ದಯವಿಟ್ಟು ತಗ ಕುತ್ಕೊಂಡು ಕಾರ್ಯಕ್ರಮ ನೋಡ್ರಿ. ಯಾಕಂದ್ರೆ ಇದು ನಿಮಗೋಸ್ಕರ 2 ಗಂಟೆ ತನಕ ಕಾರ್ಯಕ್ರಮ ನಡೀತಾ. ಕಾರ್ಯಕ್ರಮ ದೂರದಿಂದ ಬಂದಿರೋಣ, ಸುಮಾರು 300 ಚಿಲ್ಲರೆ ಕಿಲೋಮೀಟರ್ ನಿಮ್ಮ ಊರಿಗೆ ಕಾರ್ಯಕ್ರಮಕ್ಕೆ ಬಂದೀವಿ. ನಿಮ್ ಸಹಕಾರ ಬಹಳ ಮುಖ್ಯ. ಇಲ್ಲಣ್ಣ ನಾವು ನಿಂತ ನೋಡ್ತೀವಿ ಕಾರ್ಯಕ್ರಮ ಅಂದ್ರೆ ಹಿಂದೆ ಬಂದು ಬಿಡ್ರಿ. ಸೌಂಡ್ ಬಾಕ್ಸ್ ಬಿಟ್ಟು ಬರ್ರಿ, ದಯವಿಟ್ಟು ಅರ್ಥ ಮಾಡ್ಕೊರಿ. ಯಾಕೆ ಪದೇ ಪದೇ ಹೇಳ್ತೀವಿ? ಡಿಸ್ಕೋಲೆಟ್ ನನ್ನೇನು ಡ್ಯಾನ್ಸರ್ ಬಾಯ್ ಮಾಡಿ. ದಯವಿಟ್ಟು ಒಂದು ವಿನಂತಿ, ನಾನು ಹೋಗ್ಬೇಕಾದ್ರೆ ಒಂದು ವಿನಂತಿ ಮಾಡ್ಕೊಂತೇನೆ. ಯಾರೂ ಜಾಸ್ತಿ ಗದ್ದಲ ಮಾಡೋದು, ಕುಕ್ಕಿ ಹಾಕೋದು ಅಥವಾ ಏನಾರೇ ಜಗಳ ತೆಗೆಯೋದು ಅಥವಾ ಏನಾರು ದಯವಿಟ್ಟು ಏನೋ ಮಾಡಕ್ ಹೋಗ್ಬೇಡ್ರಿ. ಕಲಾವಿದರಿಗೆ ನೀವೇನಂದ್ರೆ ಎಲ್ಲೆಲ್ಲರ ದಾಬಾದೊಳಗೆ ಅಲ್ಲಿ ಎಲ್ಲೆಲ್ಲ ಖರ್ಚು ಮಾಡ್ತೀರಿ. ಕಲಾವಿದರಿಗೆ ನಿಮ್ಮ ಕಡೆಯಿಂದ ಏನಾಗ್ತದೆ ಅವ್ರು ಆ ತರ ಖುಷಿ ಪಡ್ತಾರೆ. ಅವ್ರಿಗೆ ಏನಂತಂದ್ರೆ ನೀವು ದಾನವನ್ನು ಮಾಡಿ ಅವ್ರ ಜೀವನ ಇರೋದೇ ಇದ್ರ ಮೇಲೆ, ಹೊಟ್ಟಿ ಇರೋದೇ ಅದ್ರ ಮೇಲೆ. ಅದಕ್ಕೆ ಆ ತರ ದೇವರ ತರ ಪ್ರಾರ್ಥಿಸ್ತಾರೆ. ಅವ್ರ ದುಡಿಮೆದ ಆ ದುಡಿಮೆಗೆ ಬೆಲೆಗೆ ಗೌರವ ಕೊಟ್ಟು ಅಂತ ಕಲಾವಿದರನ್ನ, ಕನ್ನಡದ ಕಲಾವಿದರನ್ನ ನಾವು ಬೆಳೆಸೋಣ ಅಂತಕ್ಕಂಥ ಮಾತನ್ನ ಒಂದು ಸರಿ ಜೋರಾದ ಚಪ್ಪಾಳೆ ಬರಲಿ. ದಾನ ಧರ್ಮ ಮಾಡಿಸೋಣ.
ಥ್ಯಾಂಕ್ ಯು ಅಪ್ಪಾಜಿ, ಧನ್ಯವಾದಗಳಂತ ಹೇಳ್ತಾ ಕರುನಾಡ ಕಲಾವಿದರು, ನಾನು ಹೈದರಾಬಾದ್ ಕರ್ನಾಟಕದ ಕಲಾವಿದ. ನೀವು ದೊಡ್ಡಪ್ಪನ ಮಕ್ಕಳು, ನಾವು ಕಾಕನ ಮಕ್ಕಳು. ನಾಯನ್ ದೂರ್ಲವಲ್ಲ, ಇಲ್ಲೇ ಕೊಪ್ಪಳ ಜಿಲ್ಲಾ. ಎಲ್ಲರೂ ಆರಾಮದಿರಲ್ಲ ಹುಲಿಗಳ? ಈಗ ಪರಿಬರಿ ಹಾವಾದ್ವಿ. ಇನ್ನು 3 ತಾಸು ಹಡ್ಡಿ ಪಡ್ಡಿ ಕಡಿ ಚಲವಿನ್ನ. ದಯವಿಟ್ಟು ಯಾರು ಮ್ಯಾಗ ಸೆಲ್ಫಿಗೆ ಬರಬೇಡ್ರಿ, ನಾ ಕೈ ಮುಗಿತೀನಿ. ಮುಗುದಿಂದ ಬೇಕಾದ್ರೆ 1 ತಾಸು ಶೆಡ್ ಒಯ್ಯಿರಿ ಅಂತ ನನ್ನ ನಡಿ ಬಂದ ಕಾರ್ಯಕ್ರಮ ಅಸ್ತವ್ಯಸ್ತ ಮಾಡಬೇಡ್ರಿ. ಯಾಕಂದ್ರೆ ಕಮಿಟಿ ಹುಡುಗರು ಭಾಳ ಕಷ್ಟಪಟ್ಟು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ಯಾಕಂದ್ರೆ ನಾ ದೂರ ಐತನ, ನನಗೆ ಆಗಂಗಿಲ್ಲ ಅಂದ್ರೆ ನೀ ಎಷ್ಟು ಕೇಳ್ತಿ ಕೇಳೋಣ, ನಾವು ಕೂಡ ಗಟ್ಟಿದೀವಿ, ನೀ ನಮ್ಮ ಊರಿಗೆ ಬರ್ಬೇಕಂತ ಕರೆಸ್ಕೊಂಡಾರ. ನಿಜವಾಗಿ ಅವ್ರ ಪ್ರೀತಿಗೆ ನಾವು ಯಾವತ್ತೂ ಸದಾ ಚಿರುಣಿಯಾಗಿರ್ತೀವಿ. ಆಧಾರ್ ಕಾರ್ಡ್ ಮಂದಿ ಅದೇ ಹೋಗಿರಿ ಅದರ ತುಮಾರ ಮಂದಿ ಸೋಜಾ ಕ್ಯಾರೆ ಬದ್ದಿ ನಮ್ಮ ಮಂದಿ ಅದಾರ ನೋಡಲ್ಲಿ. ಏ ಅಣ್ಣ ಅದಿರಿಲ್ಲವಾ ಡೌನರ್ ಮಾಡ. ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು ನಮ್ಮ ಹೆಣ್ಮಕ್ಳು. ಅಯ್ಯೋ ನೋಡಿದೇನ ಏನದು? ಚಪ್ಪಾಳಿ ಸೌಂಡ್ ಓಸು ನಾವೆಲ್ಲ ಹಾರಿದು. ಇಲ್ಲ, ನಾವು ಬಡಿದು ಅಷ್ಟೇ, ಮತ್ತೆ ಸೂಕ್ಷ್ಮ ನಾವು. ನಾಂಬುದು ನೋಡಿ ಹುಲಿಗಳೇ, ಯಾವ ಹುಲಿಗಳು? ಹೆಣ್ಣು ಹುಲಿ, ಟೈಗರ್. ಹುಲಿ ನೀವು? ಹೌದು. ಮತ್ತೆ ಇಲ್ಲಿ ಯಾಕದಾವ? ಮತ್ ನೀವ್ ಯಾಕೆ ಹುಲಿ ಅಂದ್ರಿ? ಅಭಿ ಇವು ಕಾಡ್ನಾಗಿದ್ರು ಹುಲಿನ, ನಾಡ್ನಾಗಿದ್ರು ಹುಲಿನ. ಇವು ಬ್ಯಾಡ. ಏನದು? ಮೊದಲ ಎಲ್ಲಿ ಬಂದೀವಿ ಗೊತ್ತೈತಿಲ್ಲ? ನಾವು ಎಲ್ಲಿ ಬಂದೀವಿ? ಇಲ್ಲಿ ಹೊಳಿ ಯಾವ್ದೈತಿ ಗೊತ್ತೈತನ? ಓ ಗೊತ್ತು, ಭೀಮಾ ನದಿ. ಭೀಮಾ ನದಿ ಅನ್ನ ಬೇಡ, ಭೀಮಾ ತೀರ ಐತಿ. ಸಮಾಧಾನ ಸಮಾಧಾನ. ನಾ ಬಿಜಾಪುರ ಹುಡುಗಿ ಬಂದೀನಿ, ಮಿರ್ಚಿ ಮಸಾಲ ಅದೀನಿ. ಅಯ್ಯ ರೌಡಿ ಬೇಬಿ ಅದೀನಿ. ನಾ ಮಕ ನೋಡ ತೋತ್ ಡಾಬರಿ ಆಗೈತಿ. ನೋಡಕ್ ಮಾತ್ರ ಹಿಂಗಿರ್ಬೇಕು. ನೋಡಕ ಹಿಂಗ ಅದಾಳ. ಒಂದ್ಸಲ ಜೋರಾಗಿ ನಮ್ಮ ಹೆಣ್ಮಕ್ಳು ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ನೀವು ಇಲ್ಲಾಂದ್ರೆ ಅಸಹ್ಯ ಮಾಡ್ದೆ ನೋಡು. ಅವೇ ಅಲ್ಲೊಂದ್ 8 ಮಂದಿ, ಇಲ್ಲೊಂದ್ 8 ಮಂದಿ, ಇಲ್ಲೊಂದ್ 4 ಮಂದಿ ಕೂತಾರ. ನಮ್ಮ ಬಳಗ ನೋಡಿ ಎಲ್ಲಿ ನೋಡ್ತೇವೆ ನೋಡ ಅಲ್ಲಿ ಅದ. ಇರ್ಲಿ, ನಾವು ಮನ್ಯಾಗ ಕೆಲಸ ಮಾಡಿ 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 ಸುಸ್ತಾಗೈತಿ, ಮಕ್ಕೊಂಡಿರ್ತೀವಿ ನಾವು. ಮತ್ ನಿಧಿ ಬಂದಿರ್ತೈತಿ ಅಂತ ಹಂಗಾರ ಹೇಳ ಏನೇನ ಕೋಡಿ. ಮತ್ತೆ ಇವ್ರು ಏನಿಲ್ಲ ತಿಂತಾರ, ಆರಾಮ್ ಹಣ್ಮಂತಾರ ಕುಂದಿರ್ತಾರ. ಏನ್ ನಾವು ತಿಂತೀವಿ ಅವ್ವ, ನಾವು ಮಾಡಿ ಹಾಕಿ ನಾವು ದುಡ್ದು ಹಾಕ್ಲಿಕ್ಕಂದ್ರೆ ಇವ್ರೇನೋ ಮಾಡಿ ಹಾಕಿದ್ರು. ಕಾಕ ಏನ್ ದುಡ್ದು ಹಾಕೋದು? ನಾವು ನಿಮ್ಗೆ ದುಡ್ಡು ಹೋಗೋ ಪರಿಸ್ಥಿತಿ ಬಂದೈತಿ. ನೀವೆಲ್ಲ ದುಡಿತೀರಿ? ಅವು 2,000 ರೂಪಾಯಿ ಪುಗಸಟ್ಟಿ ಸಿಗುತ್ತಾ? ಹಾರಾಡ್ತೀರಿ. ಅವ್ರನ್ನ ಸುಮ್ಮನೆ ಕೊಡ್ತಾರ. ನಾ ಎಲ್ಲ ಓಟಾಗಿರ್ತೀವಿ, ಅದಕ್ಕೆ ಕೊಡ್ತಾರ. ಯಾವ ಮಗ ಹಾಕಿ? ಕಾಂಗ್ರೆಸ್ದವ್ರಿಗೆ ಸತ್ಯ ನೀ ನನ್ನ ಕೈಯಾಗಿ ಸಿದ್ದರಾಮಯ್ಯ. ಅಪಿ ದೀಪ ಯಾವುದಾದರೇನು, ಅದರ ಬೆಳಕು ಬಹಳ ಮುಖ್ಯ. ಪಕ್ಷ ಯಾವುದಾದರೇನು, ಆಳುವಂತ ವ್ಯಕ್ತಿ ಮುಖ್ಯ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಂತ ಹೇಳ್ದ. ಈಗ ಕೇಳಿ ಮತ್ತೊಂದು ಸೊಗಸಾದಿಗಿದ್ದೆ. ನೀನು 750 ಕೊಡ್ಬೇಕ ನಿನಗೇನ? ನಮ್ಮ ಮೂಲ ಗಾಯಕರು ಈಗಿನ ಹುಡುಗಿಯರ ಕಾಲೇಜ್ ಹೋಗುತ್ತಾರ, ಕಲಿಯುವುದಕ್ಕೆ ಅವರಲ್ಲೋ. ಲಿರಿಕ್ಸ್ ಬರ್ಕೊಟ್ಟದ್ ನಾನೇ, ಸಾಹಿತ್ಯ ಬರ್ಕೊಟ್ಟಿದ್ ನಾನ. ಯಾಕ ನೀ ಯಾವಾಗ ಬರೆದು ಕೊಟ್ಟಿ? ಅವತ್ತು ಸುಚ್ಚಪ್ಪಾಗ ನೀವ ಮೊದಲು ಬೇಯಿಸಿದ್ದಾವ. ಯಾಕ ಈಗೇನಾಗಿತ್ತು? ಓಕೆ, ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಲಕ್ಷ್ಮಿ? ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ? 2025 RCB ಕಪ್ ನಂಬದ ಐತಿ. ಯಾವ್ದು ಒಂದು ಗೆದ್ದಿಲ್ಲ ಪಾಪ. ನೀವ್ ಎಷ್ಟು ಗೆದ್ದಿರಿ? ನಾವು 5 ಗೆದ್ದೀವಿ. ನಾವು 5 ಕಪ್ ಮಡಿಚಿ. ಪಾಪಿ ಆ ಹೊಟ್ಟೆ ಕಿಚ್ಚವ್ರಿಗೆ ಏನು ಗೆದ್ದಿಲ್ಲ ಅಂತೇಳಿ.
ಹಲೋ 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 ಯಾಕ ತಪ್ಪಾಯ್ತು ಆಕೆ ಹಂತಾಕೆ ಹಂತಾಕೆ ಹಾ ಮೂದೇವೆತ್ಯ ಈ ದಿಕ್ಕೆ ಡಿಗ್ರಿ ಮೂದೇವೆಂತ್ಯ ಅಲ್ಲ ಹೇಳ ಅಲ್ಲ ಇಟ್ಟು ಕ್ಯೂಟ್ ಆಗಿ ಸ್ಮಾರ್ಟ್ ಆಗತೀನಿ ನನಗೆ ಹಂಗ ನಿಮ್ಮ ಅವ್ನು ನಿನಗೆ ಕ್ಯೂಟ್ ಅಂದ ಯಾವ ಗ್ಯಾಸ್ ಒಲಿ ರಿಪೇರ್ ಮಾಡೋಕ್ ಬಂದಾರ್ರಿ ಅದು ನಾವಲ್ರಿ ಆಕ್ಚುಲಿ ಗಂಡ್ಮಕ್ಳು ಮಾಡೋದು ಅವೇ ಹಾ ತಡಿ ಒಂದ್ ನಿಮಿಷ ನಿನ್ನ ಕ್ಲಿಯರ್ ಮಾಡಿಬಿಡ್ತೀನಿ ಇವತ್ತು ಹಾ ಮಿಯಾ ಕಲಿಪ ನೀ ಸೈಡ್ ಸರಿಪ ಒಟ್ ನಂದೊಂದು ಎಲ್ಲಿ ಇಡ್ಲ ತಾನು ಹೇಳು ಲಕ್ಷ್ಮಿ ನೋಡ ಕೆಟ್ಟ ಮಂದಿ ಬಂದ್ರಿ ಕೈ ಎತ್ತಿ ಅಕ್ಕ ಎತ್ರಿ ಅಣ್ತಮ್ರು ಎತ್ರಿ ಒತ್ತಾಯ ಮಾಡಿ ಎತ್ತಿಸ್ಬ ನಮಗ ಮನಸ್ಸಿಂದ ಎತ್ತಬೇಕು ಎತ್ರಿ ಲಕ್ಷ್ಮಿ ನೋಡ ಕೆಟ್ಟ ಮಂದಿ ಬಂದಿರಿ ಕೈ ಎತ್ರಿ ಹಾ 4 3 6 3 9 10 11 ಮೈಲಾರಿ ನೋಡ ಕೆಟ್ಟ ಮಂದಿ ಬಂದಿರಿ ಐ ಕಾಂಟ್ ಬಿಲೀವ್ ದಿಸ್ ಇಲ್ಲ ಅವ್ರು ಎತ್ತಬೇಕನ್ನಕತ್ತವ್ರು ಸುಮ್ಮನೆ ಹೋತ್ ಮಾನ ಬರ್ತದೆ ಅಂತ ಹೇಳಿ ಹಾ ಸಾಯುತನ ಯಾರು ಬರ್ತಾರಲ್ಲ ಗೊತ್ತಿಲ್ಲ ಹಾ. ಆದ್ರೆ ನಮ್ಮ ದೋಸ್ತಿ ಬಳಿಗೆ ಎಲ್ಲಿದ್ರು ಬರ್ತಾನೆ ಅಯ್ಯೋ ಸ್ನೇಹ ಅಂತ ಒಳಗೊಳಗೆ ಕೆಚ್ಚಿ ಅಭಿ ಅದು ಕ್ಯಾಚ್ ಅಲ್ಲ ಸ್ಕ್ಯಾಚ್ ಸ್ಕ್ಯಾಚ್ ಹಾ ಅದೇ ಅದೇ ನಮ್ಮ ಮೌನ ಕೈಯಾಗ ಕನ್ನಡ ಶೆಕ್ ಹೌದು ಆಕ್ಚುಲಿ ನಾವು ನಿಮ್ಗೆ ಹಿಂದೆ ನಾವೇ ಆಸರಾಗೋರು ಧೈರ್ಯ ಹೇಳೋರು ನಾವ ಹೆಣ್ಮಕ್ಳು ಬರ್ತಾರ ಅವಿ ಗಂಡ್ಮಕ್ಳು ಬರಂಗಿಲ್ಲ ಬೇಡ ಯಾಕ ನೀವು ಚಂದ ಇದ್ರಿ ಅಂದ್ರೆ ಉತ್ತರ ಕರ್ನಾಟಕದಾಗ ಎಷ್ಟು ಜಾನಪದ ಎದಕ್ಕೆ ಬಗ್ಗಾಕ ಬರ್ತಿದ್ವು ಅಯ್ಯಾರು ಸುಮ್ ಕೂತಿದ್ರೇನು ಹಂಗೆ ಸುಮ್ ಏನೋ ಬರ್ದಾರ ಅವ್ರು ನೀ ಬರ್ದೆಲ್ಲ ಹೇಳು ಒಂದ್ ಆಟ ಏ ನಾನು ಬರ್ತೀನ್ರಿ ಹಾ ಹೇಳ ಹೇಳೇನ್ರಿ ಅತ್ತ ಹೋಯ್ ಬಾಬೇಕಾರ ಅವ್ರಿಗೆ ಹೇಳ್ವಾ ಹಾಳೆ ಅಂತ ಕೇಳ್ವಾ ನಾ ಹಾಡ್ಲೇನ್ರಿ ಏಯ್ ಮಾತ್ರ ವಾಚಿಗೆ ಅದ್ ಮುಂದೆ ಹೋದ್ರೆ ಹಾಳಿ ಬರೋದಲ್ ಬಾನಿ ಯಾವ್ದು ಹಾಡ್ರಿ ನಾ ಬರ್ದಿದ್ದು ಯಾವ್ದ್ರಲ್ಲ ಕವನ ಹೇಳೇನು ಹಾ ಹೇಳ ಕವನ ಹೇಳ ಕವನ ಹೇಳಿ ಅಯ್ಯೋ ಹಾ ಯಾರ್ಯಾರ ಬರತೀರೋ ನೀವು ಕುಂದ್ರೋಗ ಯಾಕ ಅವಸರ ಮಾಡಿ ಹೋದೇವನ್ನಕ್ಕ NH4 ರೋಡ್ ಐತಿ ಇಲ್ಲಿ ಮೌನ ತೆಗ್ಗನು ಕೆರೆ ವಾಟ್ ಆಗ್ಯಾವ ಯಾರ್ಯಾರು ಬರ್ತೀರಂತ ಕಾಬಿನೆಲ್ಲ ತೊಗೊಂಡೋಗಿ ಹಿಡಿದು ಬಾವು ಕಾಣಿಸ್ಯಾರ ನಿಮಗೇನ್ರಿ ಭೌಕಂದ್ರಿ ಏನ್ರಿ ತಿಳಿತಾ ಅಯ್ಯ ನಿಂಗೆ ಗೊತ್ತಿಲ್ಲ ನಿಮಗೇನ್ರಿ ತಿಳಿತಾ ಅಪ್ಪಿ ಅವ್ರಿಗೆ ಗೊತ್ತೈತಿ ಮೊದಲ ಹೊಳಿಸಾಲ ಮಂದಿ ನನಗ್ ತಿಳಿಲ್ಲ ಎಲ್ಲಿ ಯಾವ ಗಂಟೆಗೆ ಎಲ್ಲಿ ಏನದು ಯಾವ ನವಿಲು ಎಲ್ಲಿ ಅಡ್ಕೊಂಡವ್ ಎಲ್ಲ ಗೊತ್ತೈತಿ ಅವ್ಕ ಅಯ್ಯೋ ಗೊತ್ತಿದ್ರು ಚಲೋ ಆಯ್ತು ಬಿಡ ಹಾ ಹಾ ಯಾರ್ಯಾರ ಬರತೀರೋ ಎಲ್ಲಿ ಮೆಟ್ರ ಹೇಳ ಮತ್ತ ಹೇಳ್ತೀನಿ ಅವ್ರಿಗೆ ಅದು ಎಲ್ಲಿಲ್ಲ ಅಂದ್ರೆ ಕವನ ಬರ್ದಿದ್ ನಾನು ಹಂಗ ಹಾ ಜಲ್ಲಿ ಜಲ್ಲಿ ಪೂಚ್ ಯಾರ್ಯಾರ ಬರತೀರೋ ನೀವಿಬ್ರು ಖಾಲಿ ಇದ್ರಿಲ್ಲ ಬರ್ರಿ ಮತ್ತ ಯಾಕ ಅವ್ರಿಗೆ ಕರಾಕತ್ತಿ ಕುಂತವ್ರಿಗೆ ಅಲ್ಲ ಅವ್ರಿಬ್ರು ಎಷ್ಟು ಜೀವನ ಬೇಸರಾಗಿರ್ಬೇಕತ್ತಿನ ಹುಡುಗಿ ನೆನಪು ಬಂದಿರ್ಬೇಕು ಅದಕ್ಕೆ ಅವಿ ಹುಡುಗಿ ನೆನಪಾಗಿ ಅಲ್ಲಿ ಗೊತ್ತಿಲ್ಲ ಅವರು ಮತ್ತೆ ಕಾರ್ಯಕ್ರಮ ನಡೆದೈತಿ ಅವನು ಕಿರಿಕಿರಿ ಮಾಡ್ಬಾರ್ದಂತ ನಮ್ಮ ಕಮಿಟಿ ಹುಡುಗರು ಮ್ಯಾಕ್ ಕೂತು ಕಣ್ಣು ಹಾಕಾತಾವಲ್ಲಿ ಬ್ಯಾಂಕಿ ನೀವು ನಾ ಕಾಣ್ಲ ತಕ್ಷಣ ಕುಂತೇನ ಇರ್ಲಿ ಬಿಡು ಏನ್ ದೊಡ್ಡ ನಾವು ಸನಿಲಿ ಅನಿಕಿ ಅಣ್ಣ ಬತ್ತು ಅಣ್ಣ ಏ ಸುರೇಶ ಇವತ್ತು ಬತ್ತು ನೋಡು ಇರ್ಲಿ ಯಾರ್ಯಾರ ಬರತೀರೋ ನೀವು ಯಾರ್ಯಾರ ಹೋಗತ್ತೀರೋ ಅಪ್ಪಿ ಅದು ನಿಮ್ಮ ಮನಿ ಪರ್ಸನಲ್ ಅದು ನನಗೆ ಯಾಕೆ ಬೇಕು ಬಂದು ಹೋದಾರದ ಅದು ಮುಂದೆ ಕೇಳು ನಾ ಇನ್ನ ಮುಂದೆ ಹೇಳ್ತೀನಿ ಏನ್ ದತ್ತು ಬಂದಿದ್ದಾನ ಮತ್ತ ಅಣ್ಣ ಕೇಳ್ರಿ ಅಣ್ಣ ನಿಮ್ಮ ಅವ್ರ ಅಣ್ಣ ತಮ್ಮ ಅಂದ್ರೆ ಕಿವನ ಕೇಳೋದಿಲ್ಲ ಇವ ಅಲ್ಲ ನಿಮ್ಗೆ ಒಟ್ಟರಿಗೆ ಮಾವ ಅಂದ್ರೆ ಈಡಾಗೋಲಕ್ಕೆ ನಿಮ್ ಕೈಯಾಗ ಏನ್ ಬರಿಗಿಟ್ರಪ್ಪ ಯಾಕ ಆಮೆ ಮಾವ ಅಂದ ನೋಡು ಅಫಜಲ್ಪುರ ತಾಲೂಕ್ನಾಗ 2 ಪ್ಲಾಟ್ ನಿನ್ನೂ ಅಕ್ಕವ್ ಮಾವ ಅನ್ನಂಗಿಲ್ಲ ನಾ ಅಣ್ಣ ಬ್ಯಾಡ ಬಾವಿ ಮಾಮ ಅಂತ ಮತ್ತೆ ತೆಳಗಿಳ್ದೀನಿ ಯಾರ್ಯಾರ ಬರತೀರೋ ನೀವು ಯಾರ್ಯಾರ ಹೋಗತೀರೋ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳತೀರೋ ಹುಡುಗ್ಯಾರ ಹಿಡಿದು ಆಂಟಿಗಳು ತನಕ ಮೇಂಟೈನ್ ಮಾಡ್ತೀರೋ ಆ ಲಾಸ್ಟ್ ಲೈನ್ ಇನ್ನೊಮ್ಮೆ ಹೇಳ ಹುಡುಗ್ಯಾರ ಹಿಡಿದು ಆಂಟಿಗಳು ತನಕ ಮೇಂಟೈನ್ ಮಾಡ್ತೀರೋ ಅದ ಆಡ್ಬೇಕ
ಹುಡುಗಿಯಾರ ಹಿಡಿದು ಚಂದಾಗ ನಿಧಾನ ಹೇಳು, ಇದು ಫುಲ್ ಅರ್ಥಗರ್ಭಿತವಾದ ಲೈನ್ ಇಲ್ಲ. ಏನೇನ ಏನ್ ಗೊತ್ತದ ನಮಗ್ ಮರ್ಯಾದೆ ತೆಗಿಯಕತ್ತೀನಿ. ನೀನು ಮರ್ಯಾದೆ ನಾ ತೆಗಿಯಕತ್ರಿ, ನೀ ಯಾಕೆ ಗಿಡ ತಪ್ಪಲದಿ ಹಾಡ್ ನೀ ಹೇಳ್ತೀನಿ. ನೀನು ಹೊಗಳಕತ್ತಿಲ್ಲ ನಾ ಉತ್ತರ ಕೊಡ್ಲಾರ್ದ ಕುಂದ್ರ ಮಗನ ಅಲ್ಲ ಹಾಡ್ ನೀ. ಹಾ, ಹುಡುಗಿಯಾರ ಹಿಡಿದು ಆಂಟಿಗಳ ತನಕ ಮೆಂಟೇನ್ ಮಾಡ್ತೀರೋ. ಏ ಬೋಬ್ನಿ, ಯಾಕ ನೀವು ಲವ್ ಮಾಡಿದ ಹುಡುಗಿಯಾರ ನಮ್ಮ ಹುಡುಗರು ಕೂಡ ನಿಯತ್ತಾಗಿ ಜೀವನ ಮಾಡಿದ್ರೆ ನಾವ್ಯಾಕೆ ಆಂಟಿ ಸವಾಸ ಮಾಡ್ತಿದ್ವಿ ದೋಸ್ತ? ಅಯ್ಯ ನೀವು ಮೊದಲ ನೀವು ನಿಯತ್ತಾಗಿರ್ರಿ. ನೀವು ನಿಯತ್ತಾಗಿರ್ರಿ ಮೊದಲ ಶ್ರೀಕೃಷ್ಣ ಪರಮಾತ್ಮ ನಂಗೆ ಆಡ್ಬೇಡ್ರಿ. ಯಾರು? ಶ್ರೀರಾಮಚಂದ್ರ ನಂಗಿರ್ರಿ. ಯಾರು? ಗಂಡ ಮಕ್ಳಿಗೆ ಹೇಳತ್ತೀನಿ ನಾ ಹೇಳಿ. ಥ್ಯಾಂಕ್ ಯು. ನೀ ಫುಲ್ ಡೀಪ್ ಆಗಿ ಲವ್ ಮಾಡ್ಯಾರ ನೋಡ. ಅಯ್ಯೋ ತಮ್ಮ ತಮ್ಮ ನಿಮ್ಮವ್ರು ಎಲ್ಲ ಚಂದ ಇದ್ದು ಹುಡುಗಿಯಾರ ಅಣ್ಣ ತಮ್ಮ ಅಂದ್ರೆ ನಾವೇನು ಮಠಕ್ಕೆ ಹೋಗುದ ಹಂಗ? ಇಲ್ಲಿ ಮುದುಕರು ಬಂದ್ರಲ್ಲ ಅಪಿ ಯಾಕ ಬ್ಯಾಡ, ಯಾಕ? ಇನ್ನೂ ಹುಡುಗರು ಚಲೋ ಇಲ್ಲಿ, ಮುದುಕರು ಮಾತ್ರ ನಿನ್ನ ಹರದತ್ತೆತ್ತಾರ ಅವ್ರು. ಸೂಪರ್ ಕಾಕ, ನಮ್ಮ ಕಾಕನ ಮೂಗ ಹಿಂಗೈತಿ. ಬಾ ಮುಗ್ದಿನ ನೋಡುನಂತ ಮತ್ತವ ಈಗ ಪಾಳಿ ಹಚ್ಚ. ಮನಸ್ಸು ಎಷ್ಟು ದೊಡ್ಡದೈತಿ. ಓಕೆ, ಥ್ಯಾಂಕ್ ಯು. ಬರ್ಲಿ ಜೋರ ಚಪ್ಪಾಳೆ. ಈಗ ಕೇಳಿ, ನಮ್ಮ ಕೈ ಇದ್ದಾರ ಚಪ್ಪಾಳೆ ಹೊಡಿರಿ, ಅಂಗವಿಕಲರು ಇದ್ದಾರ ಸುಮ್ಮ ಕುಂದಿರಿ. ನೀ ಬ್ಯಾಂಕ್ ಬದ್ರು ನೀ ಬರ್ಲಿ ಜೋರ ಚಪ್ಪಾಳೆ ಹೊಡ್ರಿ ಅಣ್ಣಗೌಡ್ರೆ ಚಪ್ಪಾಳೆ. ಸೂಪರ್. ಯಾರು ಚಪ್ಪಾಳೆ ಹೊಡೆದಿಲ್ಲ ನಿಮ್ ಲವರ್ ಮೆಗಾನಿ ಲವರ್ ಇಲ್ಲ ಚಲೋ ನಿನ್ನ ಜೀವನ ಇಲ್ಲ ಅಂತ ಕೊರಗಬೇಡ, ಐತಿ ಅಂತ ಮರಗಬೇಡ. ಅವರಿಂದ ಉದ್ದಾರ ಆಗೋರು ನೀವು. ಜೀವನದಾಗ ಬಿಟ್ಟು ಹೋದಾಕಿ ನಾ ಮಟ್ಟಕ್ಕೆ ಮರ್ಯಾಕತ್ತಾಳ ಅಂದ ಬಿಟ್ಟು ಕೊಟ್ಟ ಮಕ್ಕಳನ್ನ ಊರಾಗ ತಿಂಡಿಲಿ ಮೇರೆ ತೋರಿಸೋ ಅದ ಲೈಫ್. ಅಯ್ಯೋ ಅವ್ರೇನು ಸುಮ್ನೆ ಬಿಟ್ಟೋಗಿಲ್ಲ, ನೀವೇನ್ರ ಮಾಡಿರ್ಬೇಕು ಅದಕ್ಕೆ ಬಿಟ್ಟೋಗ್ಯಾರ ಅವ್ರು. ಅಪ್ಪಿ ನಿನ್ನ ಫೋನ್ ಯಾವ್ದೈತಿ? ನಂದು ಓಫೋ ಐತಿ. ಸಿಮ್ ಎಸ್ ಅದಾವ? 2 ಅದಾವು. ನಿಮ್ಮ ನೀನ 2 ಮೇಂಟೈನ್ ಮಾಡ್ತೀನ, 3 ಮಾಡಬಾರ್ದ? ಅಯ್ಯೋ ನೋಡ್ರಿ ಅಕ್ಕಗೌಡ್ರ ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಾರತ್ತ, ಮತ್ ಮನೆಗೆ ಹೋಗಿ ವಿಚಾರಿಸ್ಕೊರಿ ಗಂಡ ಮಗದೇನು? ಅಯ್ಯೋ ದೇವ್ರ, ಗಂಡ ಮಗ ಇದ್ರ ಮಾಡ್ಬೋದು. ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್. ನೀ ಏನು ಸುಂದು ಮಾಡ್ತೀಯ? ನಿನ್ನ ಕೋಡಿ ಬಿಚ್ಚಿ ಕೈ ಬಿಟ್ರು ಬಿಜಾಪುರ ಮುಟ್ಟುತ್ತಾನ ಗುಮ್ಮಿತ್ತ. ಈಗ ನಾವು ಲೇಡಿ ಟೈಗರ್ಸ್ ಇದೀವಿ, ಅತಿ ಈಜಿಯಾಗಿ ಮಣ್ಯಾಂಗಿಲ್ಲ ನಾವು. ಆಧಾರ್ ಕಾರ್ಡ್ ಫ್ರೀ ಅದ, ಹೋಗ್ಬಿಡ್ತೀವಿ ಟೂರ್ ಮಾಡಕ್. ನಾಳೆಗೆ ಹೋಗಲ್ಲ. ಯಾಕ? ನಿಮ್ಮವನು ಹಳಮಳ ಆಧಾರ್ ಕಾರ್ಡ್ ಫ್ರೀ ಅಂತ ಊರಿಗೆ ಹೋಗ್ಬೇಡ್ರಿ. ಅವ ಟ್ರಿಪ್ ಮಾಡೋಣ. ಟ್ರಿಪ್ ಮಾಡಬೇಡ, ಟೂರ್ ಅನ್ನು. ಟೂರ್ ಮಾಡೋಣ. ಟ್ರಿಪ್ ಮಾಡಕ್ಕೆ ಇನ್ನೇನು ಮೋಟರ್ ಲೈನ್ ಹೊಳಿಸಲ್ ಮೋಟರ್ ಲೈನ್ ಮಾಡಿ ಟ್ರಿಪ್ ಇದೈತನ? ಹೇ ಇಲ್ಲ, ನಾವು ಟ್ರಿಪ್ ಮಾಡ್ತೀವಿ. ನಿನ್ನ ಮೊಬೈಲ್ ಸ್ವಿಚ್ ಆಫ್ ಆಗ ಇದೆ ನೋಡ. ನೀ ಅಟ್ಟ ಪರಿಗೆಟ್ಟ ಬಂದೆ ಇವತ್ತು ಹೇಳಕ್ಕೆ ಚಿಕ್ಕ ಮುಂಜಾನೆ ಮಾಡ್ತೀನಿ, ಬಿಜಿ ದಿನ. ಅಣ್ಣ ಇಲ್ಲ ಕೊಡ್ರಿ ಜಾಗ ಐತಿ ಕೊಡ್ರಿ ಅಣ್ಣ ಕೊಡ್ರಿ. ಒಟ್ಟ ಅರಿವು ಹೊಲಸಕೋತ್ ವಿಚಾರ ಮಾಡಬೇಡ್ರಿ. ರೈತರ ಮಕ್ಕಳದೀವಿ, ದಿನ ಬೆಳಕ್ ಹರಿದ್ರೆ ಭೂಮಿಯಾಗ ಬಿದ್ದು ಭೂಮಿಯಾಗ ಉಳ್ಳಾಡಿ ಬಂಗಾರದಂತ ಬೆಳಿತೀವಿ. ರೈತರ ಮಕ್ಕಳು ಆಗಿಬಿಟ್ಟಿವಿ. ಕೆಳಕೊಂದ್ರಿ ಅರಿವಿ ಹೊಲಸಾದ್ರೆ ತಲೆ ಕೆಡಿಸ್ಕೊಬಿಡ್ರಿ. ಲಗ್ನ ಮತ್ತೆ ಇವ್ರ ಮನೆಗೆ ಬಂದಿರ್ತಾರೆ, ತೊಳೆದು ಹಾಕ್ತಾರ. ಹೇಳಿದೆ ಅವ್ರಿಗೆ ನಾ ವಾಷಿಂಗ್ ಮಿಷನ್ ತಂದು ಕೊಡ್ಬೇಕು, ನಾವು ತೊಳೆದು ಹಾಕ್ತೀವಿ. ಕೈ ಅದಾವಿಲ್ಲ? ಅವ ಹೊಯ್ಕೊತ್ತೋಗನತ್ತ. ಕೈ ಅದಾವಿಲ್ಲ? ಅವನ ಮಾನಿ ಕೇಳ್ದಂಗೆ ಕೇಳಿ. ಕೈ ಏನು ಹೊಯ್ಕೊತ್ತಾಗ ಅದು ಇವಾಗ ಚೇಂಜ್ ಆಗೈತಿ. ಏನು ಚೀಸ್ ಅದೀವ ಅಣ್ಣ? ಕಾಲ ಚೇಂಜ್ ಆಗೈತಿ. ಹಿಂಗ ಮನಿ ಹೋಗಿ ಮಚ್ಚಿಗೆ ಹೋಗಂದಿ ಕಿವಿ ಮಾಡಿ ಹನುಮಪ್ಪ ಆಕೈತಿ. ಈಗ ಎಲ್ಲದ್ರಾಗ ಮಿಷನ್. ಕೇಳಿ ಮತ್ತೊಂದು ಸೊಗಸಾದ ಗೀತೆ. ನಮ್ಮ ತಂಡದ ಖ್ಯಾತ ಗಾಯಕಿ, ಗುಮ್ಮಟ ನಗರಿಯ ಹೆಮ್ಮೆಯ ಗಾಯಕಿ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕಿ, ನಮ್ಮ ಪ್ರೀತಿಯ ಆತ್ಮೀಯ ಸಹೋದರಿ. ನಿನ್ನ ಹೆಸರು ಏನಾಯ್ತಲ್ವೇ? ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ಯಾವ ಮಗು? ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ, ಹೇಳ್ರಿ ಜೋರಾಗಿ. ಮಾವನಿಗೆ ಗೊತ್ತೇನ? ಈಗ ಮೈಲಾರಿ, ನಾನ ಲಕ್ಷ್ಮಿ. ಬ್ಯಾಂಕಿ ನಮ್ಮ ಅಣ್ಣ. ಅದು ಅವನ್ ತಪ್ಪಲ್ಲ, ಬ್ರ್ಯಾಂಡಿನ ತಪ್ಪದ. ಈ ಗೀತೆ ನಂತರ ನಮ್ಮ ತಂಡದ ಡ್ಯಾನ್ಸರ್ ಬಾಯಿ ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ಕೇಳ್ಕೊತೀವಿ. ದತ್ತೋಣ ನೀ ಕರ್ಕೊಂಬರೋದು ಕಳ್ಸೋದು ಜವಾಬ್ದಾರಿ ನಿಮ್ ನೋಡು. ಏನು ಹೆಚ್ಚಿಗವ? ಹುಡುಗಿ ನಾಳೆ ಇಲ್ಲೇ ಹಟ್ಟಿ ಸೆಟ್ನಾಗ ಇರ್ತೀನಿ. ಹೊಲಕ ಬಾ. ಕೊಪ್ಪಳ ಜಿಲ್ಲಾದ ಗುಂಡಿ ಹುಡುಗಿ ನನ್ನೂರ
ಹುಬ್ಬಲಿ ಸರ್ಕಲದಾಗ ನಿನ್ನವನ ಯಾವೂರ ಇದ್ದ ಬರಬ್ಯಾಡ ಹುಡುಗುಟ್ಟಿ ಹುಡುಗ ಜೀವನದಾಗ ಗಂಡಿ ಇಲ್ಲೋರ ನನ್ನ ಹುಡುಗ ನೋಡ್ಲಿ ದೋಸ್ತ ಅವನ ದೃಷ್ಟಿಗೊಂಬೆಗಳು ನೋಡ್ಲಿ. ಅದು ಖರೇನೆ ಐತಿ ಹೌದಲ್ರಿ? ಏನಾಗ್ಯಾಳ? ಸ್ಮಾರ್ಟ್ ಅದೀನಿ, ಕ್ಯೂಟ್ ಕ್ಯೂಟ್ ಅದೀನಿ ಅಂತ ಹೇಳಿದ್ರು. ಏನಾಗ್ಯಾಳ? ಅಟ್ ಸ್ಮಾರ್ಟ್ ಅದೀನಿ, ಕ್ಯೂಟ್ ಕ್ಯೂಟ್ ಅದೀನಿ ಅಂತ ಹೇಳಿದ್ರು ಅವ್ರು. ದೃಷ್ಟಿಗೊಂಬೆಗಳ ಹಾ ದೃಷ್ಟಿಗೊಂಬೆಗೆ ಅವನು ಕಬ್ಬಿನಲ್ಲ ನಿಂದ್ರಿಸಿದ ಬ್ಯಾದ್ರ ಗೊಂಬೆಗಳ. ಕರೆ ಹೇಳ್ರಿ ನೀವು ಮಾಡಿ ಮಾಡ್ಕೊಂಡು ಹೇಳ್ರಿ ನಾ ಹಿಂಗ್ ಕಾಣತೀನಿ ಚಂದ ಕಾಣತೀನಿಲ್ಲ. ಹಾ ಅದಕ್ಕೆ ಅವ್ರು ಹೊಟ್ಟೆ ಕಿಚ್ಚು ನನ್ನ ಚಂದ ಇಲ್ಲಲ್ಲ ಹೊಟ್ಟೆ ಕಿಚ್ಚು. ಓಕೆ ತುಂಬಾ ಸೊಗಸಾಗಿ ಗೀತೆನ ಹಾಡಿ ತಮ್ಮೆಲ್ಲರ ಮೂಲಕ ತಂಡದ ಖ್ಯಾತ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರ ಕಂಡ ಸಿರಿಯಲ್ಲಿ ಅವೇ ಸ್ವಚ್ಛಪಾದನ ಹಲೋ 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 ಹಾ ಆಗ್ದೇನೆ ನಮ್ಮ ಹಾಸ್ಯದ ಕಲಾವಿದರಾಗಿರ್ತಕ್ಕಂಥ ನಮ್ಮ ಕೊಪ್ಪಳದ ಮಂಜು ಅವರಿಗೆ ಹಾಗೆ ನಮ್ಮ ವಿನಾಯಕ್ ಅವರಿಗೆ ಯಲ್ಲಪ್ಪ ಉಡ್ಚನಹಟ್ಟಿ ಅವರು ಪಿಂಟು ಮಾಸ್ತರ್ ಅಫ್ಜಲ್ಪುರ್ ₹100 ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಈ ಹಣವನ್ನು ನಮ್ಮ ಕಲಾವಿದರಿಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಅವರಿಗೂ ಕೂಡ ಧನ್ಯವಾದಗಳು. ಓಕೆ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ನಮ್ಮ ಲಕ್ಷ್ಮೀ ವಿಜಯಪುರ ಅವರ ಕಂಡ ಸೀರಿಯಲ್ಲಿ ಮತ್ತೊಂದು ಸೊಗಸಾದ ಗೀತೆ. ನಿಮ್ಮೆಲ್ಲರ ಪ್ರೀತಿ ನಮ್ಮ ಕಲಾವಿದರ ಮೇಲೆ ಹೇಗೆ ಇರಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಪ್ರೀತಿಯ ಗಾಯಕಿ ನಮ್ಮ ಉಡ್ಚನಹಟ್ಟಿ ಗ್ರಾಮದ ಸೊಸೆಯಾಗಿರುವಂತಹ ಅದು ಫ್ಲೋದಾಗ ಬತ್ತು ಮಗಳು ಯಾರಿಗೆ ಮಗಳು ಯಾವ ಮಗ ಹೇಳ್ದ ಏ ನೀ ಅಲ್ಲಿ ಹೋಗಿ ಇಟ್ಕೊಂಡ್ ಕೂತ್ರ ಈ ಊರ್ ಮಗಳದ ಅಂತ ಹೇಳ್ರಿ. ಯಾರು ಹೇಳ್ದಾರ? ತಂಗಿ ಅದ ಅಂತ ಹೇಳ್ರಿ. ಯಾರು ಹೇಳ್ದಾರ? ನಮ್ಮ ಅಕ್ಕ ಅದ ಅಂತ ಹೇಳ್ರಿ. ಯಾರು ಹೇಳ್ದಾರ? ಅವಿ ಅವು ನಮ್ಮ ಅಂತಮ್ರು ಮೊದ್ಲ ಬರ್ಗೆಟ್ ಕೂತಾವ. ಏ ಇಲ್ಲ ನಮ್ ತಮ್ಮ ಅಣ್ಣ ಈ ಊರಿಗೆ ಏನಾಗ್ಬೇಕ್ರಿ? ಏನ್ರ ಚಿಕ್ಕದ ಚಾನ್ಸ್ ಅಂತಿರಲ್ಲ ನಮ್ ತಂಗಿ ಅದಾಳ ಅಂತ ಹೇಳ್ರಿ. ಒಂದ್ 4 ದಿನ ಇಟ್ಕೊಂತೀವಿ ನಮ್ ತಂಗಿ ಅಂತ ಹೇಳ್ರಿ. ಜೀವನ ಅನ್ನೋದು ನೀರಿನ ಮ್ಯಾಗಿನ ಗುಳ್ಳಿದ್ದಂಗ. ಇವತ್ತು ರಾತ್ರಿ ಇದ್ದಾರ ನಾಳೆ ಇರ್ತೀವಿಲ್ಲ ನಮಗ ಗ್ಯಾರಂಟಿ ಇಲ್ಲ. ಅದಕ್ಕೆ ಇವತ್ತಿನ ದಿನ ಹ್ಞೂ ಅನ್ನಲ್ಲ. ಹಂಗೆ ಅನ್ನಕ್ ಬರ್ತೈತಿ ಹಂಗಲ್ಲ ಅನ್ನಕ್ ಬರಲ್ಲ. ಮಾವ ಅದೇ ಇಲ್ಲ ಅಂಬಣ್ಣ ಕಂಡು ಕಾಳೆ ಅವರು ಕೂಡ ಈ ಒಂದು ಗೀತೆನ ಮೆಚ್ಚಿ ₹501 ಕಲಾಕಾಣಿಕೆ ಕೊಟ್ಟರ. ಧನ್ಯವಾದಗಳನ್ನ. ಇನ್ನು ಯಾರ ಕಲಾಕಾಣಿಕೆ ಕೊಡ್ಬೇಕು ಅನ್ಸಿದ್ರೆ ನಮ್ಮ ಲಕ್ಷ್ಮಿ ಫೋನ್ ಪೇನು ಮಾಡಬಹುದ್ರಿ. ಫೋನ್ ಪೇನು ಐತಿ ನಂದು. ಫೋನ್ ಪೇ ಮಾಡ್ಬೋದು ಬೇಕಾದ್ರೆ ಸ್ಕ್ಯಾನರ್ ಕಳಿಸ್ತೀನಿ. ಹಾ ನಂಬರ್ ಕೊಟ್ರೆ ನೀವು ಫೋನ್ ಪೇ ಮಾಡೋರ ನೀವು ಎಚ್ಡಿ ಕಳ್ಸವ್ರ ನೀವು. ಅಯ್ಯ ಇನ್ನ ನಮ್ಮ ಮಾವಗ ಮಾವ ಅಂತ ಕರಿ ಅಂತ ಎಲ್ಲಿ ಅವ? ಮಾವ ಅಂತ ಕರಿ ಬಿಡ್ತೀನಿ. ಟಾಲ್ ಹಾಕೊಂಡ ನೋಡ ಮಾವ ಅಯ್ಯೋ ಅವ ಅಲ್ಲ ಮಾವ ಮನೆಗೆ ಹಾದವ. ಮನೆಗೆ ಹೋಗ್ಯಾನ ಎಷ್ಟತನ ಕುಂತಿದ್ದ ಬಟ್ ಹೋಗ್ಬಿಟ್ಟ. ಏ ಟವಲ್ ಮಾವ ಏನೋ ಅನ್ಬೇಡ ಬಿರ್ಸದನ್ನ. ಹೌದಲ್ಲ ಅದಕ್ಕೆ ಮಾವ ಅಂದಿದ. ನೀ ಏನು ಬರ್ಗಿಟ್ಟು ಒಕ್ಕಕ್ಕ ಮನೆಗೆ ಕಳಿಸತ್ತೆ ಅಲ್ಲ ಲಕ್ಷ್ಮಿ. ನೋಡಲ್ಲಿ ನಿಮ್ಮ ಮಾವಂದೆ ದಾಟ ಸೊನ್ನೆ ಕಳಿಸಿ ಬಿಡತ್ತ. ಹೌದ್ ಮಾವ ಬರ್ಬೇಕ ನಿಮ್ ಮನಿಗೆ? ಹಾ ಹೋಗು. ನಿನ್ನ ನನ್ನ ಇಲ್ಲ ತೆಗಿತಾಳ? ಇಲ್ಲ ಹೋಗು. ಏ ಬ್ಯಾಡ. ಅಕ್ಕೋರಿಗೆ ಹೋದಾಗ ಅನುಕೂಲ ಆಕೈತೆ ಹೋಗು. ಏ ಬ್ಯಾಡ. ಅಪ್ಪಿ ಕಸ ಹೊಡ್ಯಾಕ ಮೊಸರು ತಿಕ್ಕಾಕ ಅಡಿಗೆ ಮಾಡಾಕ. ಓ ಹಂಗಂದೆ. ಹೌದಾ ಮಾವ? ಅಯ್ಯ ನಮ್ಮ ಮಾವ ಬರ್ಗೆ ಹೋಯ್ ಸಿಕ್ಕ್ರ ಅಲ್ಲ ನೀ ಹೋಯ್ ಸಿಕ್ಕ್ರ ಕಸ ಮೊಸರು ಮಾಡಿಸ್ತಾನ ನಾವ ನಿನ್ನ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಣ್ಣ ಹಾ ಅಣ್ಣ ಅಣ್ಣ ಇವ ಏನಾಗಬೇಕು? ನಮ್ಮ ಅಣ್ಣ. ನಾ ನೀನು ಅಣ್ಣ. ಮತ್ತವ ಅವನು ಅಣ್ಣ. ಮತ್ ಭದ್ರೇಶಪ್ಪ ನಮ್ಮ ಮಾವನೇ ಇಲ್ಲ. ಅವ ಒಬ್ಬನೇ ನಮ್ಮ ಮಾವ. ಯಾರ ದತ್ತು? ದತ್ತು ಹಾ ದತ್ತು ಆಗಿಲ್ ಮನ್ಯಾಗ ಕೊಟ್ಟನಲ್ ಮುತ್ತು. ಅವಾಗಲೇ ಕೂತಿದ್ದ ನಮ್ಮ ಮಾವ ಕಾರಿ ಮಿಸಿ ಬಿಟ್ಕೊಂತ ಎಲ್ಲಿ ಹೋದ್ನೋ ಯಾರಿಗೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಜ್ಞಾನೇಶ್ವರ್ ಜಾನ್ಕರ್ ಅವರು ಸಾಹೇಬರು ಕೂಡ ಈ ಕಲಾವಿದನಿಗೆ ಪುಟ್ಟ ಕಲಾವಿದನಿಗೆ ಒಂದು ಕಲಾಕಾಣಿಕೆಯನ್ನು ಕೊಟ್ಟರು. ಧನ್ಯವಾದಗಳ ಸರ್. ನಿಮ್ಮ ಪ್ರೀತಿಗೆ ಅವತ್ತು ಸದಾ ಚಿರಋಣಿ ಅಂತ ಹೇಳ್ತಾ ಈಗ ಕೇಳಿ ₹501 ಕಲಾಕಾಣಿಕೆ ಕೊಟ್ಟರ. ಧನ್ಯವಾದಗಳು ಸರ್ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ಈಗ ವೇದಿಕೆ ಬರಮಾಡಿಕೊಳ್ಳೋಣ. ಇವತ್ತು ವಿಶೇಷವಾಗಿ
ಹಾಡೋಣ ಟೈಮ್ ಐತ್ರಿ ನಾ 2 ಗಂಟೆ ತನ ಆರಾಮವಾಗಿ ಒಂದು 4 ಮಂದಿ ಸಿಕ್ಕರೆ ಅವ್ರನ್ನ ಹಾಕೊಂಡು ಬಂದ ಬಿಟ್ಟಿವಿದ್ದಾಗ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿರುವಂತಹ ನಮ್ಮ ಜೂನಿಯರ್ ರವಿಚಂದ್ರನ್ ಅವರನ್ನ ಬರಮಾಡಿಕೊಳ್ಳೋಣ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ. ಅವೇ ನೀ ಅವನ ಕೈಯ ಸಿಗಬೇಡ, ತಿರುಗಾಡ್ತಾನ ಸಿದ್ದು ಆಗ್ಬಡೆ ಅವರು 100 ರೂಪಾಯಿ ಕೊಟ್ಟಿದ್ದಾರೆ. ಯಾರ ಸಿದ್ದು ಎಲ್ಲಿದ ಸಿದ್ದು ಮಾವ ಸಿದ್ದು ಮಾವ ಪುಗಶೆಟ್ಟೆ ಮಾವ ಅನ್ನೋಲ್ಲ ಪುಗಶೆಟ್ಟೆ ಮಾವ ಅನ್ನೋಲ್ಲ ಅದು ನನ್ನ ಪ್ರೀತಿಯಿಂದ ಮಾವ ಅನ್ನೋದು. ಅಂದ್ರೆ 100 ಕೊಟ್ರೆ ಮಾವ 1000 ಕೊಟ್ರೆ ಇಲ್ಲ ಪ್ರೀತಿಯಿಂದ ಅವ್ರಿಗೂ ಬರ್ಲಿ. ಸಿದ್ದೋನ ಎಲ್ಲಿದೆ? ಸಿದ್ದು ಮಾವ ಎಲ್ಲಿದೀಯಾ? ಹಿಡಿದಿ ಗಟ್ಟುದ ಹಿಡಿದಿ. ಹೌದಾ? ಯಾಕಂತ ಕೇಳ, ಯಾಕ? ಈ ಕಾರ್ಯಕ್ರಮ ಮ್ಯಾನೇಜ್ಮೆಂಟ್ ಎಲ್ಲ ರೊಕ್ಕ ಅವ್ರ ಕಡೆ ಅದಾವ. ಅವೇ ಬಿಡ, ಕಾರ್ಯಕ್ರಮ ಮುಗಿದಿಂದ ಮಾವನ್ ಹೊಸ ರೊಕ್ಕ ನಿನ್ನ ಕೊಟ್ಟಿನ ನಾವೆಲ್ಲ ಹೋಗೋಣ. ಓಕೆ, ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ. ನಮ್ಮ ಸಿದ್ದವನವರು ನಮ್ಮ ಲಕ್ಷ್ಮಿ ಅವ್ರನ್ನ ಮೆಚ್ಚಿ 101 ರೂಪಾಯಿ ಕೊಟ್ರ. ಈ 100 ರೂಪಾಯಿನ 1000 ರೂಪಾಯಿ ಅನ್ಕೊಂಡು ಲಕ್ಷ್ಮಿ ಅವರು ಸ್ವೀಕಾರ ಮಾಡ್ಬೇಕು. ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ತಮ್ಮೆಲ್ಲರಿಗೂ. ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಸಿದ್ದವನಾಗ. ಇನ್ನು ಮುಂದ್ ವರ್ಷ ಆರ್ಕೆಸ್ಟ್ರಾ ಕರೆಸಿ ಹಾಡುವಂತ ಹುಡುಗಿಯರಿಗೆ ಇವತ್ತು 1000 ಕೊಟ್ರ ಮುಂದಕ್ಕೆ 1,00,000 ಕೊಡುವಂತ ಶಕ್ತಿಯ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿದಿಂದ ಸಿದ್ದು ಅಣ್ಣರ ಮನೆಗೆ ನೀ ಪರ್ಸನಲಿ ಹೋಗಿ. ಬೇಡ, ನೀನೇ ಸಿದ್ದು ಅಣ್ಣನ ಬೇಡ, ಸಿದ್ದು ಮಗಲ್ಲ ನೀನೇ ಇಟ್ಕೋ. ಸಿದ್ದು ಅಣ್ಣನ ಸಿದ್ದು ಮಾವ ಎಲ್ಲಿದೀಯಾ ನೀನು? ಅಣ್ಣ ಈಗ 100 ರೂಪಾಯಿ ಬೇಕಾಗಿಲ್ಲ ಈಕಿಗೆ. ಸಿದ್ದು ಕಾಕನ ಕೈ ಚೀಲ ಬೇಕಾಗೈತಿ ಈಗ. ಮಾವ ಥ್ಯಾಂಕ್ ಯು. ಚಾಕ್ಲೇಟ್ ತಿನ್ನ. ಇದನ್ನ ಎದಕ್ಕೆ ಕೊಟ್ಟಾನ ಹೇಳ? ಎದಕ್ಕ? ನಿಮ್ಮವನ ದ್ಯಾಮೋ ದುರ್ಗೋ ಬಂದಾರ ಕೂದಲ ಬಿಟ್ಕೊಂಡು ಅಡ್ಯಾಡ್ಬಿಡ. 100 ರೂಪಾಯಿ ಕೊಡ ಏರ್ ಬ್ಯಾಂಡ್ ತಗೋತ ಕೊಟ್ಟಾನ. ಬರ್ಲಿ ಜೋರ ಚಪ್ಪಾಳೆ. ಅದನ್ನ ಮಾವ ಇಸ್ಕೊಟ್ಟಿದ್ರೆ ಚಲೋ ಇರ್ತಿತ್ತು. ಕೈ ಚೀಲಕ್ಕೆ ನಿಚ್ಚಣಿಕೆ ಹಾಕೊಂಡು ನಿಂತಾನಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಏನು ಆತ ಹೊಳ್ಳಿ ನಿಂತಿರ್ಲಿ ಯಾಕ? ರೊಕ್ಕ ಕೊಟ್ಟು ನಾ ತಂದಿನು. ಏನು ಪುಗಶೆಟ್ಟೆ ಜಾತ್ರೆ ಮಾಡ್ತಾರೋ ಅಣ್ಣ. ಒಳ್ಳೆಯವ್ರಿಗೆ ಕಾಲ ಎಲ್ಲಿ ಅಣ್ಣ? ರುದ್ರಯ್ಯ ಮಠಪತಿ ಇವರು ಕೂಡ ನನ್ನ ಡ್ಯಾನ್ಸ್ ಅನ್ನು ಮೆಚ್ಚಿ 101 ರೂಪಾಯಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಅಜ್ಜರ ಎಲ್ಲಿದ್ರಿ? ಸ್ವಾಮಿಗಳ ಅಪ್ಪರ ಅಜ್ಜರ ರುದ್ರಯ್ಯ ಅಜ್ಜರ ಎಲ್ಲಿದಿರಿ? ಎಲ್ಲಿ ಅಲ್ಲಿ ಅದಾರ ನಾ ಅಜ್ಜಾರ? ಯಪ್ಪ ಬೇರೆ ಎಲ್ಲಿ ಮಂತ್ರ ನನಗೆ ಜಗನ ಸಿಗ್ಲಿಲ್ಲ. ಚಿಗವ್ ಅಂದ್ರು ಚಲ ಚಿಗವ್ ದಿನ 1 ರೂಪಾಯಿ ಕೇಳಿದ್ರೆ ಕೊಡೋದಿಲ್ಲ. 50ಕ್ಕೆ 100 ರೂಪಾಯಿ ಕೊಟ್ಟಿ ಅಲ್ಲ ನೀ. ಚಿಗವ್ ಬಂದೆ ಅನ್ಬೇ ಮನೆಗೆ ಹೋಗಿನ ತೌಡು ತೆಗಿಬೇಕು ನೋಡ. ಓಕೆ, ಧನ್ಯವಾದಗಳು. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆ ಕೊಟ್ಟಂತಹ ಮಹನೀಯರ ಒಂದು ಹೆಸರನ್ನ ಹೇಳಬೇಕು. ಯಾಕಂದ್ರೆ ಇವತ್ತು ಏನೋ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ನೀವೆಷ್ಟು ಮುಖ್ಯನೋ, ಪ್ರೇಕ್ಷಕರು ಎಷ್ಟು ಮುಖ್ಯನೋ, ಹಂಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣೀಕರ್ತರಾಗಿರುವಂತಹ ನಮ್ಮ ದೇಣಿಗೆ ಕೊಟ್ಟಂತ ನಮ್ಮ ಮಹನೀಯರ ಒಂದು ಹೆಸರನ್ನ ಮತ್ತೊಂದು ಮಗದೊಮ್ಮೆ ನಮ್ಮ ಕಮಿಟಿಯವರು ಕೊಟ್ಟಂತವರು ಕೊಡುವಂತಾಗಲಿ, ಮುಂದಿನ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ಕೊಟ್ಟು ನಮ್ಮನ್ನು ಕರೆಸುವಂಗಾಗಲಿ. ಅದೇ ರೀತಿಯಾಗಿ ಈಗ ರಚೋ ಎಲ್ಲೇ ನೀತಿಗನಾಗ ಬಂದಿ ನೋಡಿ. ಓಕೆ,